ನೋಡ್ರಿ, ನಾನು ನಿಮ್ಮ ಮುಂದೆನೇ ಹೇಳಿದ್ದೆ, ಲೋಕಾಯುಕ್ತ ನ್ಯಾಯಾಧೀಶರ ಬಗ್ಗೆ ನಮ್ದು ಯಾವುದೇ ರೀತಿಯಾದಂಥ ಅವರ ಬಗ್ಗೆ ದೂರುಗಳು ಆರೋಪಗಳಿಲ್ಲ. ಅದರ ಲೋಕಾಯುಕ್ತದಲ್ಲಿ ಯಾರನ್ನ ಆಫೀಸರ್ ಕಳಿಸ್ತಾರ ಅದನ್ನ ಪೋಸ್ಟಿಂಗ್ ಮಾಡೋದು, ಸ್ಪೆಷಲಿ ಅಡಿಷನಲ್ SP ರ್ಯಾಂಕು DYSP ರ್ಯಾಂಕ್ಗಳದವ್ರನ್ನ ಏನು ಕಳಿಸ್ತಾರ ಅದೆಲ್ಲ ಪೋಸ್ಟಿಂಗ್ ಕೊಡೋದು, ಪ್ರಮೋಷನ್ ಕೊಡೋದು, ಇದೆಲ್ಲವೂ ಮುಖ್ಯಮಂತ್ರಿಗಳ ಕೈಯಲ್ಲೇ ಇರ್ತದೆ. ಅಲ್ಲಿ ಹಾಕಿದಂಥ ಅಧಿಕಾರಿಗಳನ್ನೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಪೋಸ್ಟ್ ಮಾಡಿರ್ತಾರೆ ಅದನ್ನು. ಮತ್ತು ಇವ್ರದ್ದು ದೂರನ್ನ ದಾಖಲೆ ಆಗೋಕ್ಕಿಂತ ಮೊದಲಲ್ಲೇ ಅವ್ರ ಪೋಸ್ಟಿಂಗ್ ಆಗ್ಯದ. ನಾ ಅವಾಗ ಹೇಳಿದ್ದೆ, ಇದನ್ನ ನೀವು ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಮಾಡಿದ್ರೆ ಇದು ಡೆಫಿನೆಟ್ ಆಗಿ ಇದು ಯಾವುದೇ ಒಂದು ರೀತಿಯಾದಂಥ ರಿಸಲ್ಟ್ ಬರಲಾರದೆ, ನ್ಯಾಯೋಚಿತವಾದಂಥ ತನಿಖೆ ಆಗಲಾರದೆ ಇದನ್ನು ಮುಚ್ಚಿ ಹಾಕ್ತಾರೆ ಅಂತ ಹೇಳಿ ಇವತ್ತು ಆಗಿರುವುದು ಅದೇ ಆಗಿದೆ. ಅಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು ಅವರೇ ಮುಖ್ಯಮಂತ್ರಿಗಳ ಅವ್ರಿಗೆ ಯಾವಾಗ ಅನುಕೂಲ ಇದೆ ಅವರಿಗೆ ಕರೆಯೋದು, ಯಾರ್ಯಾರು ಹೋಗಿ ರಾತ್ರಿ ಅವ್ರನ್ನ ಭೇಟಿ ಮಾಡಿ ಬಂದರು ಅನ್ನುವಂಥದ್ದು ಮಾಧ್ಯಮದಲ್ಲಿ ಎಲ್ಲ ಬಂದಿತ್ತು. ಇದೇನು ಬಹಳ ಅನಿರೀಕ್ಷಿತ ಅಲ್ಲ. ಕಾಂಗ್ರೆಸ್ ಪಾರ್ಟಿಯವರು ಆಸ್ ಇಫ್ ಒಂದು ಭಾರಿ ದೊಡ್ಡ ವಿಜಯ ಆಗಿದೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ನಿಮಗೆ ಸ್ಯಾಂಕ್ಷನ್ ಏನು ಕೊಟ್ಟಿದ್ರು ಅದರಲ್ಲಿ ಹೈಕೋರ್ಟ್ ಏನು ಹೇಳಿದೆ ಅನ್ನೋದನ್ನ ನೋಡ್ರಿ ನೀವು ಅಂತ ನಾನು ಮುಖ್ಯಮಂತ್ರಿಗೆ ಹೇಳ್ತೇನೆ. ನಿಮಗೇನಾದರೂ ನಿಜವಾಗಿಯೂ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಆ ಪರೀಕ್ಷೆಯಲ್ಲಿ ನಾನು ಶುದ್ಧನಾಗಿ ಬರಬೇಕು ಅಂತಂದ್ರೆ ಒಂದು CBI ಇಂಥ ಸಂಸ್ಥೆಯಿಂದ ಮಾಡಿಸ್ರಿ, ಇಲ್ಲ ಅಂದ್ರೆ ನೇರವಾಗಿ ಹೈಕೋರ್ಟ್ ಮಾನಿಟರಿಂಗ್ ಅನ್ನ ತನಿಖೆಯನ್ನ ಮಾಡಿಸ್ರಿ. ಅವಾಗ ಗೊತ್ತಾಗ್ತದೆ ನಿಮ್ಮ ತಾಕತ್, ನಿಮ್ಮ ಮಾರಲ್ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇದು ಒಂದು ಕಣ್ಣೊರೆಸುವ ತಂತ್ರ.